ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸಾಂಗ್ ನಾನು ಒಂದೇ ಸಲ ವಿಜಯ್ ಸರ್ ಕೇಳಿಸಿದ್ರು, ಅದಾದ್ಮೇಲೆ ಕೇಳಿಸಿರ್ಲಿಲ್ಲ. ನಾನು ಇವತ್ತಿಗೆ ಕಾಯ್ತಾ ಇದ್ದೆ ಕೇಳೋಕ್ಕೆ. ಬಟ್ ಇದು ಕೇಳಿದ ತಕ್ಷಣ ತುಂಬ ಖುಷಿ ಆಯಿತು. ಮೊದಲಿಗೆ ಚರಣ್ ಅವ್ರಿಗೆ ಮತ್ತು ಅಂಕಿತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ಒಳ್ಳೆ ಸಾಂಗ್ ಕೊಟ್ಟಿದ್ದೀರಾ, ತುಂಬ ಖುಷಿ ಆಯಿತು. ಚರಣ್ ಅವ್ರಿಗೆ ಫಸ್ಟ್ ಡೇನೇ ಹೇಳಿದ್ದೆ ನನಗೆ, ನಾನು ನಿಮ್ಮ ದೊಡ್ಡ ಫ್ಯಾನು, ನಂಗೆ ಒಂದು ಒಳ್ಳೆ ಸಾಂಗ್ ಕೊಡಿ ಅಂತ. ಆದರೆ ಈ ಸಿನಿಮಾದಲ್ಲಿ 5 ಒಳ್ಳೆ ಸಾಂಗ್ ಕೊಟ್ಟಿದ್ದಾರೆ. ಸೊ ತುಂಬ ಖುಷಿ ಆಗ್ತಾಯಿದೆ. ಸೊ ಸಿಟಿ ಲೈಟ್ಸ್ ಸಾಂಗ್ಸ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಚೆನ್ನಾಗಿದೆ. 5 ಒಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ಪ್ರತಿಯೊಂದನ್ನು ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಕೇಳಿದ್ದೀನಿ. ಆಮೇಲೆ ಸಿನಿಮಾ ಬಗ್ಗೆ ಹೇಳ್ಬೇಕಂದ್ರೆ ಸಿಟಿ ಲೈಟ್ಸು ಈ ಟೈಟಲ್ ತಕ್ಕಂಗೆ ಸಿನಿಮಾ ಇದೆ. ನನಗೆ ಈ ಎಕ್ಸ್ಪೀರಿಯನ್ಸ್ ಅಂತೂ ತುಂಬ ಖುಷಿ ಆಯಿತು. ಈ ಟೀಮಿಂದ ಪ್ರತಿಯೊಬ್ಬರ ಜೊತೆ ಕೆಲಸ ಮಾಡೋಕ್ಕೂ ತುಂಬ ಖುಷಿ ಆಯಿತು. ಆಮೇಲೆ ಮೋನಿಶ್ ಅವರ ಫಸ್ಟ್ ಪಿಕ್ಚರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ನಾನು ಅವರಿಂದ ಸಖತ್ ಕಲ್ತಿದ್ದೀನಿ. ಬಟ್ ತುಂಬ ಓವರಾಲ್ ಈ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ನಮ್ಮ ಸಿನಿಮಾ ಮುಹೂರ್ತ ಆದ್ಮೇಲೆ ಇವತ್ತು ಸಿಗ್ತಾ ಇರೋದು ಫಸ್ಟ್ ಟೈಮ್. ಆ್ಯಂಡ್ ಖುಷಿ ವಿಷಯ ಏನು ಅಂದರೆ ನಮ್ಮ ಫಸ್ಟ್ ಸಾಂಗ್ ಜೊತೆ ಸಿಗ್ತಾ ಇದ್ದೀವಿ. ಚರಣ್ ಸರ್ಗೆ ಐ ಆಮ್ ಅ ಹ್ಯೂಜ್ ಫ್ಯಾನ್ ಆಫ್ ಚರಣ್ ಸರ್ಸ್ ವರ್ಕ್. ನಾನು ಅವ್ರಿಗೆ ಹೇಳಿದ್ದೀನಿ ಕೂಡ. ಇಲ್ಲ, ನಂಗೆ ಚರಣ್ ಅವತ್ತಿರೋದು ನಂಗೆ ತುಂಬ ಜನ ಹುಡುಗಿರು ಫ್ಯಾನ್ಸ್ ಆಗ್ತಾ ಇದ್ದಾರೆ ಸರ್ ಈಗ. ಸೊ ಒಳ್ಳೆ ಸಾಂಗ್ಸ್ ನಂಗೆ ಕೊಡಬೇಕು. ಸೊ ಹಂಗಾಗಿ ನೀನು ಒಬ್ಳು ಫ್ಯಾನ್ ಆಗಿ. ಡೆಫಿನೆಟ್ಲಿ ಕಂಗ್ರ್ಯಾಚುಲೇಷನ್ಸ್ ಚರಣ್. ಸೊ ಎಂಟೈರ್ ಮ್ಯೂಸಿಕ್ ಕಂಪೋಸಿಷನ್ಗೆ ನಮ್ಮಪ್ಪ ನನ್ನ ಕೂರಿಸ್ಕೊಂಡು ಹಿ ಮೇಡ್ ಶ್ಯೂರ್ ಎಲ್ಲ ಜಸ್ಟ್ ಟು ಎಂಜಾಯ್ ದ ಪ್ರಾಸೆಸ್. ಸೊ ಬಾವಾ ಸಾಂಗ್ ಖುಷಿ ವಿಷಯ ಏನು ಅಂದರೆ, ನಮ್ಮ ಸುತ್ತಮುತ್ತ ಮಾತಾಡೋ ಅಂಥ ಒಂದು ಭಾಷೆ ಇದು. ಅದನ್ನು ನಾವು ಮೇನ್ ಸ್ಟ್ರೀಮ್ ಸಿನಿಮಾಗೆ ತಂದು ನಿಮ್ಮೆಲ್ಲರ ಮುಂದೆ ಕೊಡಬೇಕಾಗಿತ್ತು. ಆ್ಯಂಡ್ ಐ ಥಿಂಕ್ ನನಗೆ ಜೆನ್ಯೂನ್ಲಿ ನಂಗೆ ತುಂಬ ಇಷ್ಟ ಆಯಿತು ಸಾಂಗು. ಬಟ್ ನಾನು ಹೇಳಬಾರ್ದು, ನೀವೆಲ್ಲರೂ ನೋಡಿ ತಿಳಿಸ್ಬೇಕು ನಮಗೆ ಹೇಗಿತ್ತು ಅಂತ. ಆ್ಯಂಡ್ ಮೂವಿ ವಿಷಯಕ್ಕೆ ಬಂದರೆ ತುಂಬ ಎಂಜಾಯ್ ಮಾಡಿದ್ದೀನಿ. ತುಂಬ ಖುಷಿ ಇದೆ, ನಾನು ಡಿಸ್ಕ್ರೈಬ್ ಮಾಡೋಕ್ಕಾಗಲ್ಲ. ಅಪ್ಪನ ಡೈರೆಕ್ಷನಲ್ಲಿ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಮತ್ತು ವಿನಯ್ ಸರ್ ಅಂತಹ ಅನ್ ಅಮೇಝಿಂಗ್ ಆ್ಯಕ್ಟರ್, ಅವ್ರ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿರೋದು ಇನ್ನೂ ಖುಷಿ ವಿಷಯ ಇದೆ. ಆ್ಯಂಡ್ ಸುಮಾರು ಒಂದಷ್ಟು ಹೊಸ ಪ್ರತಿಭೆಗಳು, ನಾವೆಲ್ಲರೂ ಹೊಸ ಪ್ರತಿಭೆಗಳೇ, ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡಿರೋದು ತುಂಬ ಖುಷಿ ಇದೆ. ಇನ್ಮೇಲೆ ಇನ್ನಷ್ಟು ಸಾಂಗ್ಸ್ ಜೊತೆಗೆ ನಿಮ್ಮ ಮುಂದೆ ಬರ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್. ರ್ಯಾಪ್ ಸಾಂಗ್ ಅಲ್ಲಿ ಎವ್ರಿ ಟೈಮ್ ಯಾವುದೇ ಪರ್ಟಿಕ್ಯುಲರ್ ರ್ಯಾಪ್ ಸಾಂಗ್ ನೀವು ಮಾಡೋ 3 ಫಿಲಮ್ ನಿಮ್ಮ ಡೈರೆಕ್ಷನ್ ಅಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ಸಿಟಿ ಬಗ್ಗೆ ಅಥವಾ ಒಂದು ಇನ್ಸಿಡೆಂಟ್, ಒಂದು ಟಾಪಿಕ್ ಇಟ್ಕೊಂಡು ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಬಾವಾ ಮೂಲಕ ಪರ್ಟಿಕ್ಯುಲರ್ ಆಗಿ ಏನ್ ಎಕ್ಸ್ಪ್ಲೈನ್ ಮಾಡಕ್ ಹೊರಟಿದ್ರಿ? ಈ ರ್ಯಾಪ್ ಅನ್ನೋದು ಉಟ್ಕೊಂಡಿದ್ದೆ ಯಾವಾಗಲೂ ಪೇಯ್ನ್ ಹೇಳೋದಕ್ಕೆ. ಐ ಥಿಂಕ್ ಯು ನೋ ವೆರಿ ವೆಲ್ ಬೆಟರ್ ದೆನ್ ಮೀ ಅನ್ಕೋತೀನಿ. ಅಂದರೆ ಲೈಕ್ ಆ ಪೇಯ್ನ ಹೇಳೋದೇ ಒಂದು ರೆವಲ್ಯೂಷನರಿ ಆಗಿ ತಿರುಗ್ತಾ ಟರ್ನ್ ಆಗ್ತಾ ಬಂತು, ಪೇಯ್ನ ಎಕ್ಸ್ಪ್ರೆಸ್ ಮಾಡೋದು. ನಾನು ಹಂಗೆ ಸಿಟಿಲಿರೋ ಪೇಯ್ನ ಈ ಸಾಂಗ್ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಬಾವಾ ಇದ್ರ ಜೊತೆ ಈ ಪರ್ಟಿಕ್ಯುಲರ್ ಬಾವಲಿ ವಾಟ್ ಡು ಯು ವಾಂಟ್ ಟು ಎಕ್ಸ್ಪ್ಲೇನ್ ಅಬೌಟ್ ದ ಸಿಟಿ? ಸಿನಿಮಾಲೇ ಬಂದು ದಯಮಾಡಿ ಅಲ್ಲಿ ನೋಡಿ ನನಗೆ ಆ ಕನ್ಕ್ಲೂಷನ್ ಬಗ್ಗೆ ಮಾತಾಡೋಣ. ಇವಾಗ ನಾನು ಸಾಂಗ್ ಬಿಡಬೇಕಾಗಿತ್ತು. ಸಾಂಗಲ್ಲಿ ನಿಮಗೆಲ್ಲ ಒಂದು ಅಟೆನ್ಷನ್ ಗ್ರ್ಯಾಬ್ ಮಾಡಬೇಕಾಗಿತ್ತು ತಿರ್ಗಾ. ಸೊ ಅದನ್ನು ನಾನು ಮಾಡ್ತಾ ಬಂದೆ ಒಂದು 2-3 ಡೇಸಿಂದ. ಈಗ ನಾನು ಐ ಥಿಂಕ್ ಅದು ನಿಮ್ಗೆಲ್ಲರಿಗೂ ಈಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ರ ಅಂದರೆ ಅದ್ರ ಕನ್ಕ್ಲೂಷನ್ ಸಿನಿಮಾಲಿ ಸಿಗುತ್ತೆ ಅಂತ. ಆ್ಯಕ್ಚುಲಿ ರ್ಯಾಪ್ ಇಸ್ ನಥಿಂಗ್ ಬಟ್ ದ ಪೇಯ್ನ್ ಅಲ್ವಾ. ಅದು ಯಾವಾಗಲೂ ಪೇಯ್ನ್ ಹೇಳ್ತೀವಿ ನಾವು, ನಮ್ಮ ಪೇಯ್ನ. ನಾನು ಯಾವಾಗಲೂ ಫ್ರಮ್ ದ ಸಲಗ, ಭೀಮಾ ಅಂಡ್ ಅಗೇನ್ ದಿ ಸಿಟಿ ಲೈಟ್ಸ್ ಅಂದಾಗಲೇ ಜಾಸ್ತಿ ಪೇಯ್ನ್ ಹೇಳ್ಬೋದು. ಸಲಗ ಅಂದಾಗ ಇಂಡಿವಿಜುವಲ್ ಆಗಿ ಹೋಗುತ್ತೆ, ಭೀಮಾ ಅಂದಾಗ ಅದು ಸಪ್ರೇಟಾಗಿ ಹೋಗ್ತಿತ್ತು. ಡ್ರಗ್ ಬಗ್ಗೆ ಮಾತಾಡಿದಾಗ ಇದೊಂದು ಬೇರೆ ವಿಷಯ ಹೇಳಕ್ಕೆ ಹೊರಟಿದ್ದೀನಿ, ವಿಚ್ ಇಸ್ ವೆರಿ ಪೇಯ್ನ್ಫುಲ್. ಅಗೇನ್ ಸಂಜೆ ಆದಮೇಲೆ ಈ ಸಿಟಿ ಒಳಗಡೆ ಲೈಟ್ಸ್ ಆನ್ ಆದಮೇಲೆ ಏನೇನಿದೆ ಲೈಫು, ಅದ್ರ ಪೇಯ್ನ್ ಏನಿದೆ, ಅದ್ರ ಹಿಂದೆ ಯಾರಿದ್ದಾರೆ, ಅದು ಮುಂದೆ ಎಲ್ಲರಿಗೂ ಕರ್ಕೊಂಡು ಹೋಗುತ್ತೆ. ಇದು ಹಿಂಗೆ ಮುಂದುವರಿಯುತ್ತಾ ಕೊನೆವರೆಗೂ, ಇದಕ್ಕೆ ಎಂಡೇ ಇಲ್ವಾ ಅನ್ನೋದೇ ಒಂದು, ದಟ್ ಈಸ್ ವಾಟ್ ಬಾವಾ ರ್ಯಾಪ್ ಅದು. ಆಲ್ಸೋ ಐ ವಾಸ್ ಜಸ್ಟ್ ಥಿಂಕಿಂಗ್, ವಿಜಯ್ ಅವರು ಟ್ರೈಡ್ ಅಂಡ್ ಟೆಸ್ಟೆಡ್. ನೀವು 2 ಡೈರೆಕ್ಷನ್ ನಿಮ್ಮ ಜೊತೆನೆ ನೀವೇ, ಯು ಲೆಡ್ ದ ಹೋಲ್ ಸಿನಿಮಾ, ಯು ಹೆಡ್ಲೈನ್ ದ ಸಿನಿಮಾ. ಈ ಸತಿ ಆಫ್ಟರ್, ವೈ ಡಿಡ್ ಯು ಥಿಂಕ್ ಆಫ್ ವಿನಯ್ ನಾಟ್ ಇನ್ಸ್ಟೆಡ್ ಆಫ್ ಯು? ನನಗೊಂದು ಆ ಟೈಮು ಬಂದಿತ್ತು. ಅಂದರೆ ಸ್ಕ್ರಿಪ್ಟ್ ಮಾಡಿ ತುಂಬ ದಿವಸ ಆಗಿತ್ತು. ಲೈಕ್ ಆ ಟೈಮು ಕರೆಕ್ಟಾಗಿ ಎಲ್ಲರೂ, ನಾನು ಈ ಸತಿ ನಾನು ಡೈರೆಕ್ಷನ್ ಮಾಡ್ಕೊಳ್ಳೋದು ಬೇಡ, ನಾನು ವಿನಯ್ಗೆ ಮತ್ತು ಮೋನಿಶಾಗೆ ಮಾಡೋಣ ಅಂತ. ಸೊ ಮೋನಿಶಾನು ಅಷ್ಟೊತ್ತಿಗೆ ರೆಡಿ ಇರೋದ್ರಿಂದ ವಿನಯ್ ನಂಗೆ ತುಂಬ ಇಷ್ಟ ಪರ್ಸ್ನಲಿ. ವಿನಯ್ನ ನಾನು ಸಿನಿಮಾ ಹೊರತುಪಡಿಸಿ ನಾನು ವಿನಯ್ನ ತುಂಬ ದೂರದಿಂದ ಅಬ್ಸರ್ವ್ ಮಾಡ್ತೀವಿ ಯಾವಾಗಲೂ. ಈಗ ವಿನಯ್ ಅಥವಾ ನಾವು ಸಿನಿಮಾಗೆ ಬರೋಕ್ಕಿಂತ ಮುಂಚೆಯಿಂದನು, ಈಗ ಯಾರೇ ಆಗಲಿ ನಮ್ಮನ್ನು ಅಬ್ಸರ್ವ್ ಮಾಡೋರು ಯಾರೋ ಇರ್ತಾರೆ.
ಹಾಗೆ ನಾನು ವಿನಯ್ನ ಅಬ್ಸರ್ವ್ ಮಾಡಿದಾಗ ವಿನಯ್ಗಿರೋ ಆ ಒಂದು ಒಳ್ಳೆತನ, ಆ ಗುಣ, ಮತ್ತು ಇವತ್ತಿಗೂ ನಾನು ಹೇಳ್ಬೋದು ಒಂದು ಏನು ಹೇಳ್ತೀವಿ ಲೈಕ್ ಆ ಸನ್ನಡತೆ ಅಂತಾರಲ್ಲ, ಅದು ಎಲ್ರಿಗೂ ಬರೋದಿಲ್ಲ. ಅದು ನಂಗೆ ಪರ್ಸ್ನಲಿ ಇಷ್ಟ ಆಯಿತು. ಆಮೇಲೆ ನಾನು ಅವಾಗ ಅಂದ್ಕೊಂಡಿದ್ದು ಈ ಸ್ಕ್ರಿಪ್ಟ್ಗೆ ಆಪ್ಟ್ ಆಗಿರ್ತಾರೆ ವಿನಯ್, ಸೊ ಮುನೀಶನು ಮಾಡ್ತೀನಿ ಅಂದಾಗ ನಾನು ಆ್ಯಕ್ಟ್ ಮಾಡೋದು ಬೇಡ, ಅವ್ರು ಡೈರೆಕ್ಟ್ ಮಾಡೋಣ. ಆಮೇಲೆ ಪ್ರತಿಯೊಬ್ಬ ಡೈರೆಕ್ಟ್ರಿಗೂ ಒಂದು ಆಸೆ ಇರುತ್ತೆ, ಅಂದರೆ ನನ್ನಂಥ ಡೈರೆಕ್ಟ್ರಿಗೆ ನಾನು ಹೀರೋ ಆಗಿ ನಾನೇ ಡೈರೆಕ್ಟ್ ಮಾಡಿಕೊಂಡು ನಾನು ಬೇರೆಯವ್ರಿಗೂ ಡೈರೆಕ್ಟ್ ಮಾಡಬೇಕು ಅಂತ. ಬಟ್ ಯಾ ಆ್ಯಕ್ಚುಲಿ ನೀವು ಹೇಳಿದ ಕರೆಕ್ಟ್. ಅಂದರೆ ನಮ್ಮಲ್ಲಿ ಆ್ಯಕ್ಟರ್ಸ್ ಇದ್ದಾರೆ, ಅವ್ರಿಗೆ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಕೊಟ್ಟು ಎಕ್ಸ್ಪ್ಲೋರ್ ಮಾಡೋ ಟೈಮ್ ತೊಗೋತಾ ಇದ್ದಾರೆ. ವಿ ಡೋಂಟ್ ಹ್ಯಾವ್ ಡೈರೆಕ್ಟರ್ಸ್ ಹೂ ವಾಂಟ್ ಟು, ಅಂದರೆ ನ್ಯೂ ಕಮರು, ದೇ ಓನ್ಲಿ ವಾಂಟ್ ಸ್ಟಾರ್ಸ್ ಅಂತ. ಬಟ್ ಯು ವೆಂಟ್ ವಿತ್ ಸಂಬಡಿ ವಿತ್ 2-3 ಫಿಲ್ಮ್ ಓಲ್ಡ್ ಆ್ಯಕ್ಟರ್, ಇವನ್ ದೋ ಹಿ ಕಮ್ಸ್ ಫ್ರಮ್ ಅ ಬ್ಯಾಕ್ ಗ್ರೌಂಡ್ ವಿಚ್ ಇಸ್ ವೆರಿ ಲೆಗಸಿ ಹೋಲ್ಡ್ಸ್, ಬಟ್ ಹಿ ಆಲ್ಸೋ ನೀಡ್ಸ್ ಟು ಬಿಲ್ಡ್ ಇಸ್ ಓನ್ ಇದು ಅಂತ. ಸೊ ವಿನಯ್, ಹೌ ಡಿಡ್ ಯು ಫೈಂಡ್ ದಿಸ್ ಜರ್ನಿ ವರ್ಕಿಂಗ್ ವಿತ್ ಜೈ ಸರ್? ನನಗೆ ತುಂಬ ಖುಷಿಯಾಗಿತ್ತು. ಅಂದರೆ ಇಡೀ ಎಕ್ಸ್ಪೀರಿಯನ್ಸೇ ತುಂಬ ಚೆನ್ನಾಗಿತ್ತು. ನಾವು ಅನ್ಸುತ್ತೆ ಸೆಟ್ಟಲ್ಲಿ ಬರೀ ನಗ್ತಾನೆ ಇದ್ವಿ, ಕಂಟಿನ್ಯೂಸ್ ಆಗಿ ನಗ್ತಾನೆ, ಇವಾಗಲೂ ನಗ್ತಾನೆ ಇದ್ದೀವಿ. ಆಮೇಲೆ ವಿಜಯ್ ಸರಿಂದ ಸಾಕಷ್ಟು ಕಲಿತೆ. ಆಮೇಲೆ ಅವರು ಎಷ್ಟು ದೊಡ್ಡ ಆ್ಯಕ್ಟರ್, ಎಷ್ಟು ಎಕ್ಸ್ಪೀರಿಯನ್ಸ್ ಇದೆ, ಸೊ ಅವ್ರಿಗೆ ಒಂದು ಆ್ಯಕ್ಟ್ರಿಂದ ಏನು ತೆಗಿಬೇಕನ್ನೋ ತುಂಬ ಚೆನ್ನಾಗಿ ಗೊತ್ತು. ಸೊ ಆ ಕಂಫರ್ಟ್ ಇತ್ತು. ಆಮೇಲೆ ಸೊ ಐ ಕುಡ್ ಗೆಟ್ ಮೈ ಬೆಸ್ಟ್ ಪರ್ಫಾರ್ಮೆನ್ಸ್ ಔಟ್ ಅನ್ಸುತ್ತೆ. Okay, we are just beginning, no? So more press meets will happen, so we'll get to know more. ಎಸ್, ಎಕ್ಸಾಕ್ಟ್ಲಿ. ನನಗೆ ಗೊತ್ತಿರಂಗೆ ನಾನು ಇನ್ನೊಂದು 3-4 ಪ್ರೆಸ್ ಮೀಟ್ ಮಾಡ್ತೀನಿ, ದಯಮಾಡಿ ನೀವೆಲ್ಲ ಬರಬೇಕು. Of course, Monisha, welcome to the Kannada industry. Thank you so much, ma'am. Thank you. I always say every time, make your father proud, that's all. Thank you so much. Thank you. ಅದೇ ಆ್ಯಕ್ಚುಲಿ ಒಬ್ಬೊಬ್ಬರು ಒಂದೊಂದು ಡೈರೆಕ್ಟರ್ದು ವೇ ಆಫ್ ಮೇಕಿಂಗ್ ಬೇರೆ ಇರುತ್ತೆ. ಸೊ ವಿಜಯ್ ಸರ್ ಅವರು ಬರೀ ನನಗೆ ಕತೆ ಒಂದು 2 ಸಲ ಹೇಳಿದ್ರು, ಅದಾದಮೇಲೆ ಏನು ಪ್ರಿಪ್ರೇಷನ್ ಮಾಡಬೇಡ, ಶೂಟಿಂಗ್ ದಿನ ಬಾ ಎಲ್ಲ ಮಾಡಿಸ್ತೀನಿ ಅಂತ ಹೇಳಿದ್ರು. ಸೊ ಅಷ್ಟು ಪ್ರಿಪ್ರೇಷನ್ ಇಲ್ಲ, ಬಟ್ ಬಾಡಿ ಇರ್ಬೋದು, ಒಂದು ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಇರ್ಬೋದು, ಆ ಬೇಸಿಕ್ ಪ್ರಿಪ್ರೇಷನ್ಸ್ ಮಾಡಿದ್ದೆ ಅಷ್ಟೇ. ವಿಜಯ್ ಸರ್, ಇಲ್ಲಿ ನಿಮ್ಮ ರೈಟ್, ಈಗ ಬ್ಯಾಡ್ ಬಾಯ್ಸ್ ಆನ್ ದ ಸ್ಟ್ರೀಟ್ ನಾವು ನೋಡಿದೀವಿ, ಬ್ಯಾಡ್ ಗರ್ಲ್ಸ್ ನೋಡಿದ್ದೀರಾ ಅಂತ ಉಮಾಶ್ರೀ ಅವ್ರ ಡೈಲಾಗ್ ಬಂತು. ಬ್ಯಾಡ್ ಬಾಯ್ಸ್ ಅಂದಿದ ತಕ್ಷಣ ಅದನ್ನ ಸ್ವ್ಯಾಗ್ ಆಗಿ ತಗೋತಾರೆ ಪ್ರತಿಯೊಬ್ರು. ಬ್ಯಾಡ್ ಗರ್ಲ್ಸ್ ಅಂದಿದ ತಕ್ಷಣ ಅದನ್ನ ಪಾಸಿಟಿವ್ ಆಗಿ ಯಾರು ತಗೊಳಲ್ಲ. ಸೊ ಹೂ ಆರ್ ಬ್ಯಾಡ್ ಗರ್ಲ್ಸ್ ನಿಮ್ಮ ಪ್ರಕಾರ? ಸಿನಿಮಾ ಒಳಗಡೆ ಅದ್ರ ಕನ್ಕ್ಲೂಷನ್ ಕೊಡ್ತೀನಿ. ನನಗೆ ಅದ್ರ ಬಗ್ಗೆ ತುಂಬ ರೆಸ್ಪೆಕ್ಟ್ ಇದೆ, ಯಾವಾಗ್ಲೂ ತುಂಬ ಗೌರವ ಇದೆ. ಸಿನಿಮಾ ಕಥೆ ಒಳಗಡೆ ಕೆಲವು ವಿಷಯ ಬರುತ್ತೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ರಿದಮಿಕ್ ಆಗಿ ಬ್ಯಾಡ್ ಬಾಯ್ಸ್ನ ನೋಡಿದ್ದೀರಾ, ಬ್ಯಾಡ್ ಗರ್ಲ್ಸ್ನ ಕೂಡ ನೋಡ್ತೀರಾ ಅಂತ. ಸರ್ ಹೌದು. ಅಂದರೆ ಸುಮಾರು ಸಿನಿಮಾಲ್ಲಿ ತಾವು ನೋಡಿರ್ತೀರ, ನಾನೇನು ಸ್ಪೆಷಲಾಗಿ ಏನು ಮಾಡ್ತಿಲ್ಲ ಸರ್. ಅಂದರೆ ನಾನು ನೋಡಿರೋ ಒಂದು ಲೋಕನ ತೋರ್ಸೋಕೆ ಹೊರಟಿದ್ದೀನಿ. ಕತ್ಲಲ್ಲಿ ಹೇಗಿದೆ ಬೆಂಗಳೂರು, ಅಮಾಯಕರಿಗೆ ಹೆಂಗಿದೆ, ಅದು ಬಿಟ್ಟರೆ ಯಾವಾಗಲೂ ಮೋಸ ಮಾಡೋನಿಗೆ ಹೆಂಗಿದೆ ಅನ್ನೋದನ್ನೆಲ್ಲ ಬಿಡಿಸಿ ಹೇಳ್ತಾ ಹೋಗ್ತೀನಿ. ಬಹುಶಃ ನಿಮ್ಗೆ ಸರ್ವೇ ಸಾಮಾನ್ಯವಾಗಿ ಗೊತ್ತಿರೋದೆ, ನನ್ನ ವೇ ಆಫ್ ಟೆಲ್ಲಿಂಗ್ ಒಂಚೂರು ಡಿಫ್ರೆಂಟ್ ಅನ್ನಿಸ್ಬೋದು ಅಷ್ಟೇ. ಎಲ್ಲ ಎಂಟೈರ್ ಬ್ಯಾಂಗ್ಳೂರು ಸರ್. ಈಗ ಬ್ಯಾಂಗ್ಳೂರು, ಚೆನ್ನೈ, ಕೇರಳ, ನೀವೆಲ್ಲಿ ಮೇನ್ ಸಿಟೀಸ್ ಇದೆಯೋ ಅದೆಲ್ಲ ಹಿಂಗೆ ಇರುತ್ತೆ. ನಾವೇನು ತೋರಿಸ್ತಿದ್ದೀವೋ ಅದೇ ಇರುತ್ತೆ ಅಂತ. ಇಲ್ಲಿಗೆ ಬರೋರಿಗೆ ಹೊಸಬರು ಯಾರೇ ಬರ್ತಾರಲ್ಲ ಸ್ಟ್ರೇಂಜರ್ಸ್ಗೆ, ಅವ್ರಿಗೇನೆಲ್ಲ ಅನಾಹುತ ಆಗ್ಬೋದು ಅನ್ನೋದನ್ನ ಹೇಳ್ತೀನಿ. ಅದು ಎಲ್ಲ ಸಿಟಿಲೂ ಆಗುತ್ತೆ. ಈಗ ಆ್ಯಕ್ಚುಲಿ ಇದು ಈ ಪಿಕ್ಚರ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಅಲ್ಲ, ಪ್ಯಾನ್ ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕದಲ್ಲಿ ನಡೆಯುವಂಥ, ಅಂದರೆ ಮುಖ್ಯ ಬೆಂಗಳೂರಲ್ಲಿ ನಡೆಯುವಂಥ ಒಂದು ಇನ್ಸಿಡೆಂಟ್ಗಳೇನಿದೆ, ಹೊಸಬರು ಯಾರು ಬರ್ತಾರೆ ಹೋಗ್ತಾರೆ, ಅವ್ರ ಮೇಲೆ ಅವ್ರ ಲೈಫ್ ಸ್ಟೈಲ್ ಏನೇನು ಆಗುತ್ತೆ, ಹೆಂಗೆ ಬದಲಾಗುತ್ತೆ ಅನ್ನೋದಿದ್ದೀರಾ, ಅದು ಎಲ್ಲ ಸಿಟಿಲೂ ಆಗುತ್ತೆ ಅನ್ನೋದಕ್ಕೆ ತೋರಿಸ್ತೀನಿ. ವಿಜಯ್ ಸರ್ ಈ ಕಡೆ, ವಿಜಯ್ ಸರ್ ಇಲ್ಲಿ ಸರ್ ನಿಮ್ಮ ಲೆಫ್ಟ್. ಅಲ್ಲಮ್ಮ ಸರ್, ಇವಾಗ ನಿಮ್ಮ ಮತ್ತೆ ಚರಣ್ ರಾಜ್ ಅವರ ಒಂದು ಕೋಂಬೋ ಯಾವ ತರ ವರ್ಕೌಟ್ ಆಗಿದೆ ಅಂತ ನಾವು ಹಿಂದಿಂದ ನೋಡ್ಕೊಂಡು ಬರ್ತಾ ಇದೀವಿ. ಸೊ ನಿಮಗೆ ಅವ್ರ ಲೆಕ್ಕ, ಅವ್ರು ನಿಮಗೆ ಲೆಕ್ಕ ಗೊತ್ತಿಲ್ಲ. ನನಗೆ ಅವ್ರ ಲಕ್ಕು ನಿಜವಾಗ್ಲು. ಯಾಕೆಂದರೆ ನಾನು ನೋಡ್ದಂಗೆ ಬೇರೆಯವ್ರಿಗೆ ಯಾರು ಚರಣ್ ತುಂಬ ಕಾಣಿಸ್ಕೊಳಕ್ಕೆ ಹೋಗಲ್ಲ. ನಾವು ಹತ್ತಿರದಿಂದ ನೋಡಿದ್ದೀವಿ. ಅಂದರೆ ಈಗ ನಾವು ಓದಿರ್ತೀವಿ, ಅಂದರೆ ಒಂದು ಸೈಂಟಿಸ್ಟು, ಒಂದು ಋಷಿ, ಅಥವಾ ಇನ್ನೊಂದೇನೋ ಒಬ್ಬರು ಸೈಂಟ್ ಇದ್ದರು, ಅಥವಾ ಇನ್ನೊಂದು ಯಾರೋ ಒಬ್ಬರು ಅವ್ರ ಪಾಡಿಗೆ ಅವ್ರ ಕೆಲಸ ನೋಡ್ತಿದ್ರು ಅಂದರೆ ಅದು ಚರಣ್ ಒಬ್ಬರೇ ನಾನು ನೋಡಿರೋದು. ಅಂದರೆ ಈಗ ಒಂದಕ್ಕೆ ಸಮಾಧಾನ ಆಗ್ತೀರ. ಅಂದರೆ ಇದೊಂದು ಸಾಂಗ್ನ ಅಪ್ ಟು ನೆನ್ನೆವರೆಗೂ ಅವ್ರು ಸರಿ ಮಾಡ್ತಾನೆ ಬಂದರು. ಒಂದೇ ಆಸೆ, ಆ ಪರ್ಫೆಕ್ಷನ್.
ಸರಿ. ಅಂದರೆ ಒಂದು ಸೈಂಟಿಸ್ಟ್ ಕುತ್ಕೊಂಡು ಮಾಡುವಂಥ ಕೆಲಸ ಅದು ಯಾವಾಗ್ಲೂ. ಯಾಕಂದರೆ ಫಾರ್ಮುಲಾ ಒಂಚೂರು ಹೆಚ್ಚು ಕಡಿಮೆ ಆದ್ರೂ ಅದು ವಿಷ ಆಗ್ಬಿಡುತ್ತೆ. ಆ ದಿಕ್ಕಿನಲ್ಲಿ ಯೋಚನೆ ಮಾಡುವಂಥ ನನಗೆ ಸಿಕ್ಕಿರೋ ಒಂದು ದೊಡ್ಡ ಲಕ್ಕಿ ಸ್ಟೋನ್. ಚರಣ್ ರಾಜ್ ಸರ್ಗೆ ತುಂಬಾ ಸೈಲೆಂಟ್ ಆಗಿ ಕೂತಿದ್ದೀರಂದ್ರೆ ಅಷ್ಟು ಟಾರ್ಚರ್ ಕೊಟ್ಟಿದ್ದಾರಾ ವಿಜಯ್ ಸರ್ ಮ್ಯೂಸಿಕ್ ವಿಚಾರದಲ್ಲಿ? ಅಲ್ಲ, ಆ್ಯಕ್ಚುಲಿ ಅಂದರೆ ನಾನು ತುಂಬ ಎಂಜಾಯ್ ಮಾಡ್ತೀನಿ ಸರ್ ಒಟ್ಟಿಗೆ ವರ್ಕ್ ಮಾಡೋತ್ತಿಗೆ. ಯಾಕಂದರೆ ತುಂಬ ಕ್ರಿಯೇಟಿವ್ ಫ್ರೀಡಮ್ ಇರುತ್ತೆ ಇದು ಸರ್ ಒಟ್ಟಿಗೆ. ಆ್ಯಂಡ್ ಸರು ತುಂಬ ವಿಷಯಗಳನ್ನ ರಿಸರ್ಚ್ ಮಾಡಿ ನನಗೆ ಅವ್ರದ್ದೇ ಆದ ರೀತಿಲಿ ಏನೇ ಕೇಳಿರ್ಬೋದು ಅಥವಾ ಇನ್ಸ್ಟಾಗ್ರಾಮಲ್ಲಿ ಕೇಳಿರ್ಬೋದು ಅಥವಾ ಯಾವುದೇ ಪ್ಲ್ಯಾಟ್ಫಾರ್ಮಲ್ಲಿ ಕೇಳಿದ್ರು ಅದನ್ನ ತಂದು ನನಗೆ ಕೇಳಿಸ್ತಾರೆ. ಇದು ನನಗೆ ಸೂಟ್ ಆಗ್ತಿದೆ, ಈ ಥರ ಮೂವಿಗೆ ಈ ಥರ ಏನಾದರೂ ಮಾಡ್ಬೋದಾ. ಸೊ ನನಗೆ ತುಂಬ ಪಾಸಿಬಿಲಿಟೀಸ್ ಹೇಳ್ತಾರೆ. ಸೊ ಒಂದು ಮ್ಯೂಸಿಕ್ ಡೈರೆಕ್ಟ್ರಿಗೆ ಅದೊಂಥರ ಟ್ರೀಟ್. ಸೊ ಆ ಒಂದು ವೈಬೇ ಟ್ರಾನ್ಸ್ಲೇಟ್ ಆಗುತ್ತೆ ಮೋಸ್ಟ್ಲಿ ಸ್ಕ್ರೀನ್ ಮೇಲೆ ಅಂತ ಅನ್ಕೊತೀನಿ ಮೇಡಮ್. ಸೊ ನಾನು ಐ ಎಂಜಾಯ್ ಆ್ಯಂಡ್ ಐ ಲರ್ನ್. ಥ್ಯಾಂಕ್ ಯು. ವಿಜಯ್ ಸರ್, ವಿನಯ್ ಸರ್ ಮತ್ತೆ ಎಲ್ರಿಗೂ ಇದು ಪ್ರಶ್ನೆ ಸರ್. ಅಮ್ಮ ಮಗಳ ಸರ್, ನಿಮ್ಮ ಪ್ರಕಾರ ಅಂದರೆ ಇದು ಭಾವ ತುಂಬ ಕ್ಯಾಚಿ ಆಗಿದೆ. ಸೊ ನಿಮ್ಮ ಪ್ರಕಾರ ನಿಮ್ಮ ಭಾವ ಅಂದರೆ ಯಾರು ಫೇವ್ರೆಟ್ ಭಾವ ಅಂದರೆ? ಈಗ ನಮ್ಗೀಗ ಅಂಕಿತ್ ಭಾವನೇ ಭಾವ. ಅಂಕಿತ್ ಭಾವ ಎದ್ದು ನಿಂತ್ಕೊಳಪ್ಪ, ಅವ್ರು ನೋಡಿಲ್ಲ ನಿನ್ನ, ಇವರೇ ಭಾವ, ನಮ್ಮ ಆನೇಕಲ್ ತಾಲೂಕು ಭಾವ ಅವರು. ಸೊ ಹಂಗಾಗಿ ಥ್ಯಾಂಕ್ ಯು ಅಂಕಿತ್ ಭಾವ. ವಿನಯ್ ಸರ್ ಹೇಳಬೇಕು, ನಿಂಗೆ ಫೇವ್ರೆಟ್ ಭಾವ ಯಾರು ಸರ್? ನಮಗೂ ಅಂಕಿತ್ ಭಾವ. ಬೇರೆ ಯಾವ ಭಾವ? ನಿಂಗೆ ಭಾವ ನಮ್ಮ ಸೇಮ್ ಅಂಕಿತ್ ಭಾವ ಅವರೇ. ಆಕ್ಚುಲಿ ಚರಣ್ಯ ಅದು ಕ್ಯೂಟಾಗಿ ಕರೆದಿದ್ದು ಅಂಕಿತ್ ಭಾವ ಅಂತ. ಸರ್ ಏನು ಬೇಕಾದ್ರೆ ತಿಳ್ಕೊತಾ ಇರ್ಬೋದು ಸರ್ ನಾವು. ವಿಜಯ್ ಸರ್, ಆಡು ಭಾಷೆ ಅದು. ವಿಜಯ್ ಸರ್, ಈ ಕಡೆ ಇತ್ತೀಚೆಗೆ ಯಾವುದೇ ಸಿನಿಮಾಗಳು ಬಂದರೂ ಕೂಡ ಪ್ಯಾನ್ ಇಂಡಿಯಾ ಫೋಕಸ್ ಆಗಿ ಸಿನಿಮಾಗಳನ್ನು ತರ್ಲಿಕ್ಕೆ ನೋಡ್ತಾರೆ. ಆದ್ರೆ ನೀವು ಓನ್ಲಿ ಸ್ಟೇಟ್ ಮಾತ್ರ ಫೋಕಸ್ ಮಾಡ್ತೀರಾ. ಪ್ಯಾನ್ ಇಂಡಿಯಾ ಸವಾಸನ ಬೇಡ ತಲೆ ಬಿಸಿ ಅನ್ನುವಂಥದ್ದು ಅಥವಾ ಭಯನ? ಭಯ ನಾನು ಯಾರಿಗೂ ಪಟ್ಟಿಲ್ಲ, ಪಡೋದು ಇಲ್ಲ. ಅಷ್ಟು ದೂರ ಫಸ್ಟ್ ನಮ್ಮದು ಕನ್ನಡ ಸಿನಿಮಾನ ನಾನು ಚೆನ್ನಾಗಿ ಮಾಡಿ ನಿಲ್ಲಿಸ್ಕೊಂಡು ಆಮೇಲೆ ಅದನ್ನು ಮಾಡೋಣ ಅನ್ನೋ ಆಸೆ. ಆದರೆ ಯೋಚನೆ ಇಲ್ಲ. ಮಾಡಲೇಬೇಕು ಅಂದರೆ ಮನುಷ್ಯನಿಗೆ ಯಾವುದೂ ದೊಡ್ಡದಲ್ಲ, ಮನಸ್ಸು ಮಾಡಿದ್ರೆ ಅಲ್ವಾ. ಆ ಥರ ಸಿನಿಮಾ ಮಾಡೋಕ್ಕೆ ಬರಲ್ಲ ಅಂತಲೂ ಏನಿಲ್ಲ. ಆಮೇಲೆ ನಾವು ಕನ್ನಡಿಗರು, ಕನ್ನಡದವರು, ಯಾರಿಗೂ ಕೇರು ಮಾಡಲ್ಲ, ಕೇರ್ ಮಾಡೂ ಇಲ್ಲ. ಮಾಡಲೇಬೇಕು ಅಂದರೆ ಮನಸ್ಸು ಮಾಡಿ ಮಾಡೇ ಮಾಡ್ತೀವಿ. ಯಾವನಿಗೂ ಭಯ ಪಡ್ಕೊಂಡೆಲ್ಲ ಸಿನಿಮಾ ಮಾಡಬಾರ್ದು ಅನ್ನೋದು ಯಾವತ್ತೂ ನಾವು ಅದನ್ನು ಯೋಚನೆ ಮಾಡ್ಕೊಂಡು ಬರಲೇ ಇಲ್ಲ ನಾವು. ಇನ್ಫ್ಯಾಕ್ಟ್ ಸ್ಟಂಟ್ಗಳು ಮಾಡುವಾಗ ಎಷ್ಟೋ ಸರಿ ಸತ್ತಿ ಬದುಕಿ ಎದ್ದು ಬಂದಿರೋರು ನಾವು. ನಮಗೇನಂದರೆ ಸಮಯ ಬರಲಿ ಅಂತ ಒಂದು ಕತೆ ಸಿಕ್ಕರೆ ಖಂಡಿತವಾಗ್ಲೂ ಮಾಡ್ಬೋದು ಅಲ್ವಾ. ಫಸ್ಟು ನಾವೇನು ಮಾಡಬೇಕು, ನಮ್ದಿರೋದನ್ನು ಕತೆಗಳನ್ನ ಹೇಳ್ತಾ ಬರಬೇಕು ನಾನು ಅಂದ್ಕೊಂಡಿದ್ದೀನಿ. ನಮ್ಮ ಕತೆಗಳೆಲ್ಲ ಮುಗಿದ್ಮೇಲೆ ನಾವು ದೂರಕ್ಕೆ ಹೋದಷ್ಟು ಹೋಗ್ಬೋದು ಅಲ್ಲಿಗೆ. ತಿರ್ಗಿ ಆಮೇಲೆ ಇನ್ನೇನು ಪ್ಯಾನ್ ಇಂಡಿಯಾ ಅಂದರೆ ಎಲ್ಲರ ಮನುಷ್ಯರ ಭಾವನೆ, ಮನುಷ್ಯರ ಸಂತೋಷ, ಮನುಷ್ಯರ ನೋವು, ಅದನ್ನು ಮತ್ತೆ ಪ್ಯಾನ್ ಇಂಡಿಯಾ ಥರನೇ ಹೇಳ್ತಾ ಇರ್ತೀವಲ್ವಾ. ಅಲ್ಲೊಂದು ಸ್ವಲ್ಪ ಜನ ಜಾಸ್ತಿ ಇರ್ತಾರೆ ಅಷ್ಟೇ. ಒಂದು ಡ್ಯಾನ್ಸರ್ ಜಾಗದಲ್ಲಿ 800 ಜನ ಡ್ಯಾನ್ಸರ್ ಇರ್ತಾರೆ, ಬಟ್ ಹಂಗೇ ಕುಣಿತಾ ಇರ್ತಾರೆ ಅವರು. ಭಾವನೆಗಳು ಹಂಗೇ ಇರ್ತಾವಲ್ವ. ಅಣ್ಣ, ತಮ್ಮ, ಅಕ್ಕ, ತಂಗಿ, ಅತ್ತೆ, ಮಾವ, ಹೀರೋಯಿನ್ನು. ಕಾಲ ಬರಲಿ, ಹೋಗೋಣ ಇನ್ನು ಮುಂದಕ್ಕೆ. ಅದಕ್ಕೆ ನಾನು ಸಿಟಿ ಲೈಟ್ಸ್ ಇವಾಗೆಲ್ಲ ಒಂದು ಕಡೆ OTTಲಿ ಬಂದರೆ ಎಲ್ಲರೂ ನೋಡಲಿ ಅಂತ ಆಸೆ. ಎಕ್ಸಾಕ್ಟ್ಲಿ, ಹೌದು. ಇಲ್ಲ, ವಿತೌಟ್ ಪ್ರಾಪರ್ ಇನ್ವೆಸ್ಟಿಗೇಷನ್ ನಾನೇನು ಮಾಡೋಕ್ಕೆ ಹೋಗೋದಿಲ್ಲ. ಅಬೌಟ್ ದಿಸ್ ಸಿಟಿ ಲೈಟ್ಸ್ ಐ ಥಿಂಕ್ ವಿ ಹ್ಯಾವ್ ಸ್ಟಿಲ್ ಟೈಮ್ ಅನ್ಕೋತೀನಿ ಟು ರಿಲೀಸ್. ಬಿಫೋರ್ ರಿಲೀಸ್ ನಾನು ಮಾತಾಡ್ಬೋದು. ಇಟ್ಸ್ ಟೂ ಅರ್ಲಿ ಟು ನೆರೇಟ್ ದ ಹೋಲ್ ಸ್ಟೋರಿ ಅಥವಾ ಹೋಲ್ ಸಿನಾಪ್ಸಿಸ್ ಆಫ್ ದ ಸಿನಿಮಾ ಬೇಡ ಅನಿಸುತ್ತೆ. ಇಟ್ಸ್ ಎ ಕೈಂಡ್ ರಿಕ್ವೆಸ್ಟ್ ಸರ್. ಬ್ಯಾಂಗ್ಳೂರು, ಹೌದು ಸರ್. ಈಗ ಬ್ಯಾಂಗ್ಳೂರು ಖಂಡಿತವಾಗ್ಲೂ ಒಂದು ಆ್ಯಂಗಲಲ್ಲಿ ನೋಡಿದ್ರೆ ತುಂಬ ಡೇಂಜರೇ ಅದು ಪಾಪ ಹೊಸಬರಿಗೆ. ಜಾಕ್ ಮಲಗಬೇಡಪ್ಪ, ಮಲಗಕ್ಕೆ ಬಂದಿದ್ಯಾ ನೀನು, ಎದ್ದು ನಿಂತ್ಕೋ. ಇದೆಲ್ಲ ಕಷ್ಟಪಟ್ಟು ಮಾಡ್ತಾರೆ, ಹಿಂಗೆ ಮಲಗಿದ್ಯಾ ನೀನು ಕಣ್ಣು ಬಿಡಿಸ್ಕೊಂಡು. ಹೌದು ಸರ್, ಕೆಲವ್ರಿಗೆ ಅಮಾಯಕರಿಗೆ 100% ಇದು ಡೇಂಜರೇ ಇದು. ತಾವು ಸಮಯ ಕೊಟ್ಟರೆ ನಾನು ಸಿನಿಮಾ ರಿಲೀಸ್ ಆದಮೇಲೆ ಅದನ್ನು ಹೇಳಬಲ್ಲೆ. ಫಸ್ಟ್ ಪ್ರೆಸ್ ಮೀಟ್ಗೆ ನೀವು ಕತೆ ಕೇಳ್ಬಿಟ್ಟು ನಾನು ಇನ್ನೂ 3-4 ಪ್ರೆಸ್ ಮೀಟ್ ಮಾಡಬೇಕು ಅನ್ನೋ ಆಸೆ. ಈಗ ಚರಣ್ ಅವ್ರಿಗೆ ಹಿಂದೆ ಬಿದ್ದಿದ್ದೀನಿ, ನಂಗೆ ಅರ್ಜೆಂಟ್ ಸಾಂಗ್ಸ್ ಬೇಕು ಅಂತ. ಇನ್ನು ಐ ಥಿಂಕ್ ಇನ್ನೊಂದು 15 ಡೇಸ್ಗೆ ಇನ್ನೊಂದು ಸಾಂಗ್ ರಿಲೀಸ್ ಮಾಡಬೇಕು ನಾವು. ಆದಷ್ಟು ಜಲ್ದಿ ಸರ್, ಆದಷ್ಟು ಜಲ್ದಿ. ಚರಣ್ ಅವರು ಅದು ಅವ್ರಿಗೆ ಬಿಟ್ಟಿದ್ದೀನಿ. ಅಂದರೆ ಆ ಪ್ರೊಡ್ಯೂಸರ್ಗೆ ನಾವು ರೆಡಿ ಆದರೆ ನಾನು ಬಂದ್ಬಿಡ್ತೀನಿ ಜಲ್ದಿ.
ಹೌದು ಸರ್. ಎಂಡಲ್ಲಿ ಏನಾಗುತ್ತೆ ಗೊತ್ತಾ, ಚರಣ್ ಅವರು ಸರ್ ನಾನೆಲ್ಲ ಕಂಪ್ಲೀಟ್ ಮಾಡಿದೆ ಅಂದಾಗಲೇ ನಾನೆಲ್ಲ ಅನೌನ್ಸ್ ಮಾಡೋಕ್ಕೆ ಸಾಧ್ಯ. ಈಗ ಚರಣ್ ಕೈಯಿಂದನೇ, ಮ್ಯೂಸಿಕ್ ಡೈರೆಕ್ಟರ್ ಕಡೆಯಿಂದನೇ ಸಿನಿಮಾ ಹೊರಗಡೆ ಬರಬೇಕು ಎಂಡಲ್ಲಿ. ಎಸ್ ಸರ್, ನನ್ನ ಮುಗೀತು ಕೆಲಸ ಅಂದಾಗ ನಾವು ರಿಲೀಸ್ ಬಗ್ಗೆ ಮಾತಾಡ್ಕೊಬೋದು. ಚರಣ್ ಸರ್, ಇಲ್ಲಿ ಎಸ್ ಸರ್, ಇದು ಯಾವುದೇ ಸಿನಿಮಾ ಆದ್ರೂ ನಿಮ್ಮದು ಸೌಂಡಿಂಗ್ ಹೊಸದಾಗಿರ್ಬೇಕಂತ ನೀವು ತುಂಬ ಟ್ರೈ ಮಾಡ್ತೀರಾ. ನೀವು ಯಾವುದೇ ಮಾಡೋಕೆ ಹೋದ್ರೂ ಭೀಮಾ ಸಲಗ ಅದೇ ಒಂದು ಬೆಂಚ್ ಮಾರ್ಕ್ ಸೆಟ್ ಆಗಿರೋದ್ರಿಂದ ಅದೇ ಕಂಪೇರ್ ಮಾಡ್ತಾರೆ. ಸೊ ಇಲ್ಲಿ ಈ ಸಾಂಗು ಅದಕ್ಕೆ ಸಿಮಿಲರ್ ಆಗಿರೋದ್ರಿಂದ ಎಷ್ಟು ಚಾಲೆಂಜಿಂಗ್ ಆಗಿತ್ತು ನಿಮಗೆ ಹೊಸದು ಕೊಡಬೇಕು ಅನ್ನೋದು, ಮತ್ತು ಸಿಮಿಲರ್ ಸಾಂಗ್ ಇರೋದ್ರಿಂದ? ಅಂದರೆ ನಾನು ಒಂದು ಹೇಳ್ಬೋದು, ದಿಸ್ ಇಸ್ ಜಸ್ಟ್ ಅ ಸ್ಟಾರ್ಟ್ ಆಫ್ ದ, ಈ ಸೌಂಡ್ ಹೊರಗೆ ಬಿಟ್ಟಿದೀವಲ್ಲ, ಜಸ್ಟ್ ದ ಸ್ಟಾರ್ಟ್ ಇದು. ಸೊ ದಿಸ್ ಲಾಟ್ ಆಫ್ ಸರ್ಪ್ರೈಸಸ್ ಇದೆ ಮುಂದೆ ವಿತ್ ದ ಸಾಂಗ್ಸ್ ಆಗಿರ್ಬೋದು. ಡೆಫಿನೆಟ್ಲಿ ವಿ ಆರ್ deviating from the previous soundscapes. So this is just a start ashte. Charan sir. Yes ma'am, correct. Usually there will be some research with the a style agirbodu, the genre agirbodu, athwa what voice might suit to this, what kind of lyrics should go to this anta. But usually with lyric Vijay sir, what happens is ಅವ್ರು ತುಂಬ ಯಾವಾಗಲೂ ಹೀಸ್ ಅಪ್ ಟು ಡೇಟ್ ವಿತ್ ವಾಟ್ ಆರ್ ದ ನ್ಯೂ ಆರ್ಟಿಸ್ಟ್ ಕಮಿಂಗ್ ಇನ್ ದ ಟೌನ್, ಯಾವ ಹೊಸ ಸೌಂಡ್ ಇದೆ, ಯಾವ್ದು ನನ್ನ ಮೂವಿಗೆ ಸೂಟ್ ಆಗುತ್ತೆ ಅಂತ. ಸೊ ಮೋಸ್ಟ್ ಆಫ್ ದ ರಿಸರ್ಚ್ ಇಸ್ ಡನ್ ಬೈ ಸರ್. ಸೊ ಅದನ್ನ ಮ್ಯೂಸಿಕಲಿ ಹೌ ಡು ಐ ಟ್ರಾನ್ಸ್ಲೇಟ್ ಅನ್ನೋದೇ ನಂದು ಫೋಕಸ್ ಆಗಿರುತ್ತೆ. ಆ್ಯಕ್ಚುಲಿ ಮ್ಯಾಮ್ ನನಗೆ ಆ ಸ್ಪೂನ್ ಫೀಡ್ ಇರಲೇಬೇಕಾಗುತ್ತೆ ಮ್ಯಾಮ್. ಯಾಕಂದರೆ ಅವರ ಕಾನ್ಸೆಪ್ಟ್, ಅವರ ಐಡಿಯಾಸ್ನ ಐ ಕ್ಯಾನ್ಟ್ ರೈಟ್ ಅ ಸ್ಟೋರಿ, ಐ ಕ್ಯಾನ್ ಜಸ್ಟ್ ಟ್ರಾನ್ಸ್ಲೇಟ್ ಹಿಸ್ ಐಡಿಯಾಸ್ ಇನ್ ಟು ಮ್ಯೂಸಿಕ್. ಸೊ ಐ ನೀಡ್ ಸ್ಪೂನ್ ಫೀಡಿಂಗ್, ಐ ನೀಡ್ ಡೈರೆಕ್ಟರ್ಸ್ ಟು ಪುಷ್ ಮೀ. ವಿಜಯ್ ಸರ್ ಇಲ್ಲಿ ಸರ್, ಸಾಂಗಲ್ಲಿ ತುಂಬ ಕ್ಯಾಚಿ ಆದಂಥ ಬಹಳಷ್ಟು ವಿಷಯಗಳು ಬಂತು. ಬಟ್ ಒಂದು ನಿಮ್ಮ ವಾಯ್ಸು, ನೀವು ಅನ್ನೋ ಮಗಳೇ ಒಬ್ಬೊಬ್ಬರಿಗೆ ಹೊಡಿತೀನಿ ಅಂದಿಲ್ವಲ್ಲ, ಅದೇನೋ ಹೊಡಿತೀನಿ ನಾನು. ಮತ್ತೆ ನೀವು ತಪ್ಪು ಕೇಳಿಸ್ಕೊಂಡು ಸಾರಿ ಸರ್, ಅದ್ರ ರಿಲೇಟೆಡ್ ಮಗಳ ಎಲ್ಲರಿಗೂ ಹೊಡಿತೀನಿ ಅಂತ, ಅದೇ ಕೆಲಸನ ನನಗೆ. ಅದ್ರ ರಿಲೇಟೆಡ್ ಏನೋ ಬಂತು, ಸಾರಿ. ಅದೇನು ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ, ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ. ಆನ್ಲೈನ್ ನೀವು ದಯಮಾಡಿ ಕೇಳಿಸ್ಕೊಂಡು ಹೇಳಿ. ನೀವು ಹೇಳೋರು ಹೆಂಗಿದೆ ಅಂದರೆ, ಏಳು ಮಗಳು ಎಲ್ಲರಿಗೂ ಹೊಡಿಯ ನಾನು ಆ ಥರ. ಅವಳ ನಾವು ಬೆಳಿಗ್ಗೆ ಕರ್ಕೊಂಬಂದಂಗೆ ನನ್ನ ಬಾಪ ಎಲ್ರಿಗೂ ಹೊಡಿ ಅಂತ. ಅದೇನು ಕರೆಕ್ಟಾಗಿ ಕೇಳಿಸ್ಕೊಂಡು ಹೇಳಿ. ಸಿನಿಮಾ ನೋಡ್ಬಿಟ್ಟೆ ಹೇಳ್ಬೇಕು ನನಗೆ ನೀವು ಅದಕ್ಕೆ ಎಂಡಲ್ಲಿ. ಅಲ್ಲ, ತುಂಬ ವಿಷಯ ಇದೆ ಅಂದರೆ ಹೆಣ್ಮಕ್ಕಳ ಪರವಾಗಿ ತುಂಬ ವಿಷಯ ಇದೆ. ಇಟ್ ಈಸ್ ಫಾರ್ ದ ವುಮನ್, ಮೈಟ್ ಬಿ ಅವೇರ್ನೆಸ್ ಆಲ್ಸೋ. ವಿನಯ್ ಸರ್, ಈ ಕಡೆ ಸಿಟಿ ಲೈಟ್ಸ್ ಒಂದು ಪೋಸ್ಟರ್ ರಿಲೀಸ್ ಆಗುತ್ತೆ. ಸೊ ಅದರಲ್ಲಿ ನೀವು ಬೀದಿಲಿ ನಿಂತ್ಕೊಂಡು ಚಾಟಿ ಹೊಡ್ಕೊಳ್ಳೋ ಥರದ್ದು ಒಂದು ದೇವ್ರದ್ದು ಇದರಲ್ಲಿ ರೂಪದಲ್ಲಿ ಕಾಣಿಸ್ಕೋತೀರಾ. ಈ ರೀತಿಯ ಒಂದು ಪಾತ್ರ ಕೊಡ್ತಾರೆ ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರಾ, ಈ ರೀತಿಯ ಒಂದು ಪಾತ್ರವನ್ನು ನಾನು ಮಾಡ್ತೀನಿ ಅಂತ? ಇಲ್ಲ, ನಾನು ನಾರ್ಮಲ್ ಆಗು ಅನ್ಕೊಳಲ್ಲ ನೆಕ್ಸ್ಟ್ ಯಾವ ಥರ ಪಾತ್ರ ಮಾಡಬೇಕು ಅಂತ. ಬಟ್ ಇದರಲ್ಲೂ ಒಂದು ಸಿಚುವೇಶನ್ ಇದೆ ಇದ್ರದ್ದು. ಸೊ ಅದಕ್ಕೆ ಆ ಕ್ಯಾರೆಕ್ಟರ್ದು ಪೋಸ್ಟರ್ ಮಾಡಿದ್ದು. ಬಟ್ ಸೊ ಯಾವತ್ತೂ ಅನ್ಕೊಂಡಿರ್ಲಿಲ್ಲ ಈ ಥರ ಮಾಡ್ತೀನಿ ಅಂತ. ಬಟ್ ಖುಷಿ ಆಯಿತು ಮಾಡೋಕ್ಕೆ. ಸರ್, ಆನಂದ್ ಆಡಿಯೋಯಿಂದ ಯಾರಪ್ಪ, ಮನೀಶ್ ಅವರ? ವಿಷ್ಣು ಅಲ್ಲ, ಮನೀಶ್ ಅವರೇ ಬನ್ನಿ. ಮಾಸ್ತಿ ಬಾಪ, ನೀವುಗಳಿಂದ ಇದು ಕಾರ್ಯಕ್ರಮ ಎಂಡ್ ಮಾಡಿಕೊಡಿ ನಮಗೆ. ಸರ್ ಪ್ಲೀಸ್ ಕಮ್. ಆನಂದ ಶ್ಯಾಮ್ ಅವ್ರು ಬರೋಕ್ಕಾಗಲಿಲ್ಲ, ಸೊ ಹಂಗಾಗಿ ನಿಮ್ಮನ್ನು ಕರೆಸ್ಕೊಂಡಿದ್ದಾರಂತೆ. ನಿಮ್ಗೆ ಏನಾರ ಮಾತಾಡಬೇಕು ಎರಡು ಮಾತಾಡಿಸಿ, ನಮ್ಮ ಮಾಸ್ತಿ ಅವ್ರು ಮಾತಾಡ್ತಾರೆ, ತೊಂದರೆ ಇಲ್ಲ. ಸುಮ್ಮನೆ ಎಲ್ರಿಗೂ ಒಂದು ಥ್ಯಾಂಕ್ಸ್ ಹೇಳು. ಎಲ್ರಿಗೂ ಥ್ಯಾಂಕ್ಸ್. ಸಿಟಿ ಲೈಟ್ಸ್ ಇಲ್ಲ, ಆ್ಯಕ್ಚುಲಿ ಈಗ ನನಗೆ ಫಸ್ಟ್ ನೆನಪಾಗಿದ್ದು ಸಿಟಿ ಲೈಟ್ಸ್ಗೆ ಒಂದು ಟ್ಯಾಗ್ ಲೈನ್ ಬೇಕು ಅಂದಾಗ ಪ್ರತಿಯೊಂದು ಸಮಯ ತೋರಿಸೋದು ಎರಡು ಮುಳ್ಳುಗಳೇ ಹೊರತು ಹೂವುಗಳಲ್ಲ ಅಂತ ಬರೆದಿದ್ದೆ. ಸೊ ನನಗೆ ಒಂದು ಗ್ರಿಪ್ ಸಿಕ್ತು, ತುಂಬ ಚೆನ್ನಾಗಿ ಬಂದಿದೆ. ವಿಜಯ್ ಅವರು ಹೇಳ್ದಂಗೆ ಇನ್ನು ಮುಂದೆ ಮಾತಾಡೋದಿದೆ. ಇವತ್ತು ಭಾವನ ಇದು ಸಾಂಗ್ ರಿಲೀಸು, ನಮ್ಮ ಚರಣ್ ಸರ್ ಹೀರೋ ಇವತ್ತು. ಸೊ ವಿ ಸೆಲೆಬ್ರೇಟ್. ನಿಜ. ಮತ್ತು ಈ ವರ್ಷಕ್ಕೆ ಬೇಕು, ನಾವು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ ನಮ್ಮ ಡೈರೆಕ್ಟರ್ಗೆ, ಈ ವರ್ಷಕ್ಕೆ ಸಿಟಿ ಲೈಟ್ಸ್ ಕೊಡಿ ಅಂತ. ಯಾಕೆಂದರೆ ಥಿಯೇಟರ್ಸು ಅವರು ಇವರು ನಮ್ಮ ಅಭಿಮಾನಿಗಳು, ಅಂದರೆ ಕನ್ನಡ ಅಭಿಮಾನಿಗಳು ಎಲ್ಲರೂ ಕೇಳ್ತಾ ಇದ್ದೀವಿ. ಸೊ ಹಂಬಲ್ ರಿಕ್ವೆಸ್ಟು, ಚರಣ್ ಸರ್ ನಿಮ್ಮ ಕೋರ್ಟಲ್ಲಿದೆ ಬಾಲು. ಒಂದು ಭಾಷೆ, ಈ ಭಾಷೆನ ತುಂಬ ಸರಾಗವಾಗಿ ಮಾತಾಡುವಂಥ ಒಂದು ಯುವ ಪ್ರತಿಭೆ ನಮ್ಮ ಅಂಕಿತ್ ಭಾವ ಅಂತ ಹೆಸರಿಟ್ಟಿದ್ದೀನಿ. ತುಂಬ ನಮ್ಮ ಆನೇಕಲ್ಲಲ್ಲಿ ಎರಡು ಪ್ರತಿಭೆ, ಒಂದು ರಾಹುಲ್ ಡಿಟ್ಟೋ, ಅದಾದಮೇಲೆ ನಮ್ಮ ಅಂಕಿತ್ ಭಾವ ಎರಡನೇ
ಪ್ರತಿಭೆ ಇವತ್ತು ಹೊಸದಾಗಿ ಹೊರಗಡೆ ಬರ್ತಾ ಇದೆ. ಸೊ ಹಂಗಾಗಿ ನಾನು ಕೇಳ್ಕೊಳ್ಳೋದು ಒಂದೇ, ನಾನು ಎಲ್ಲ ತಾಲೂಕಿನಲ್ಲಿ ಇರುವಂಥ ಎಂಥ ಟ್ಯಾಲೆಂಟೆಡ್ಸ್ ಇದ್ರೂ ನಾವು ಮಾಡೋ ಸಿನಿಮಾಲಿ ಬಂದು ಒಂದು ಅವಕಾಶ ಕೇಳಿದ್ರೆ ಕರೆಕ್ಟಾಗಿ ಅನಿಸಿದ್ರೆ, ಅಂದರೆ ಇಲ್ಲಿಂದ ಹಿಡಿದು ಉತ್ತರ ಕರ್ನಾಟಕದವರೆಗೂ ಎಲ್ಲಾದರೂ ಸರಿ, ಇಡೀ ಕರ್ನಾಟಕದಾದ್ಯಂತ ಯಾರೇ ಆಗಿರಲಿ ಬಂದು ನಮ್ಮ ಆಫೀಸಲ್ಲೋ ನಮ್ಮನ್ನು ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ರಿಗೂ ಅವಕಾಶ ಮಾಡಿಕೊಡುವಂಥ ಮನಸ್ಸು ನಮಗಿದೆ, ನಮ್ಮ ತಂಡಕ್ಕಿದೆ, ಅಥವಾ ಯಾರೋ ತಿಳಿಸ್ತಾರೆ ಕೂಡ ನಮಗೆ. ಅದನ್ನು ನಾವು ವಾಡಿಕೆ ಥರ ನಡ್ಸ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಇಲ್ಲಿರೋರ್ಗೆ ಮಾತ್ರ ಅವಕಾಶ ಕೊಡ್ತಾರೆ, ಹೊರಗಡೆ ಇರೋರಿಗೆ ಕೊಡಲ್ವ ಅನ್ನೋ ಮಾತು ಕೂಡ ಯಾರು ಆಡ್ಕೊಳ್ಳೋದು ಬೇಡ. ಯಾರೇ ಇರಲಿ ಬರ್ಬೋದು ಟ್ಯಾಲೆಂಟೆಡ್ಸ್ ಇಲ್ಲಿ. ನನಗೆ ಅಂಕಿತ್ತು ಹೊಸದೊಂದು ಚಾಲೆಂಜ್ ಅನಿಸಿದ್ದು ಸೌಂಡು. ಮತ್ತು ನಾನು ಚರಣ್ ಎಲ್ಲ ಕೂತಾಗ ಅಂಕಿತ್ ಹತ್ರ ಮಾತಾಡ್ತಾ ಇದ್ವಿ. ಅಂಕಿತ್, ನಿನಗೆ ಈ ಸಿನಿಮಾ ಬಗ್ಗೆ ಏನು ಅನ್ನಿಸ್ತು, ಈ ಸೌಂಡ್ ಬಗ್ಗೆ ಏನು ಅನ್ನಿಸ್ತು, ನೀನು ಮಾತಾಡೀಗ. ಎಲ್ರಿಗೂ ನಮಸ್ಕಾರ. ಸುಮಾರು ಒಂದು 8 ವರ್ಷದಿಂದ ಈ ರ್ಯಾಪ್ ಸಾಂಗ್ ಮಾಡ್ಕೊಂಬರ್ತಿದ್ದೆ. ಮತ್ತು ಈ ಸಾಂಗ್ ಮಾಡಬೇಕಾದ್ರೆ ಉದ್ದೇಶ ಏನಂದರೆ ವಿಜಯಣ್ಣನೇ. ನಂದೊಂದು ಸಾಂಗ್ ರಿಲೀಸ್ ಆಗಿತ್ತು, ಯಾವುದಂದರೆ ಒಂದು ವಾರ್ ರೆಡಿ ಅಂತ. ಆ ಸಾಂಗ್ ರಿಲೀಸ್ ಆದಾಗ ಅದ್ರಲ್ಲಿ ಒಂದು ಪಾರ್ಟ್ ಇದೆ, ನಂಗ್ಲು ತಿಂಡ್ರದ್ದು ಶೀಶ್ಕಳಿ ಬಳಕ್ ಮಾವು ಎಂಗೇರಿಯಾ ಅರ್ಕೆರೆ ಅಪ್ರೇನೆ ಉಳಿ ಅಂತ ಒಂದು ಸಾಂಗ್. ಅದು ತುಂಬ ವೈರಲ್ ಆಯಿತು. ಆಮೇಲೆ ವಿಜಯಣ್ಣ ಅವ್ರು ಬಂದು ಅವ್ರ ಟೀಮ್ ಬಂದು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಫ್ರೆಂಡ್ಸ್ ಎಲ್ಲ ನಂಬಿರಲಿಲ್ಲ. ನಾವು ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮದೊಂದು ಟೀಮ್ ಇದೆ, ಕಲೆ ಕ್ರಿಮಿನಲ್ಸ್ ಅಂತ ಒಂದು ಟೀಮ್. ಆ ಟೀಮ್ ಒಂದ್ಸಲಿ ಕಾಂಟ್ಯಾಕ್ಟ್ ಮಾಡೋ ಟೈಮಲ್ಲಿ ಯಾರ್ಯಾರು ಬಂದಿದ್ದೀರಾ ಆ ಟೀಮಿಂದ? ಬನ್ನಿ, ಆ ಟೀಮ್ ಜಲ್ದಿ ಬನ್ನಿ, ಜಲ್ದಿ ಬನ್ನಿ, ಮೇಲೆ ಬನ್ನಿ, ಮಾತಾಡಪ್ಪ. ನೀನು ಮಾತಾಡ್ತಾರೆ, ನೀನು ಬಾಮ, ಟೀಮ್ ಫುಲ್ ಬನ್ರಪ್ಪ. ಆ ಟೀಮ್ಗೆ ಕಾಂಟ್ಯಾಕ್ಟ್ ಮಾಡಿದಾಗ ನಾನು ಸ್ಟಾರ್ಟಿಂಗ್ ನಂಬಿರಲಿಲ್ಲ. ನಾನು ನಮಗೆಲ್ಲ ಎಲ್ಲಿ ಕೊಡ್ತಾರೆ, ನಮಗೆಲ್ಲ ಎಲ್ಲಿ ಅಂತ ಸುಮ್ಮನೆ ಯಾವುದೋ ಫೇಕ್ ನ್ಯೂಸ್ ಇರ್ಬೋದು ಅಂತ ನಾನು ಸುಮ್ಮನೆ ಅದೇ. ಅದಾದ್ಮೇಲೆ ನಂತರ ಇನ್ನೊಂದು ದಿನ ಒಂದು ಕಾಂಟ್ಯಾಕ್ಟ್ ಮಾಡಿದಾಗ ಡೈರೆಕ್ಟ್ ನಮ್ಮ ಟೀಮ್ ಕಾಂಟ್ಯಾಕ್ಟ್ ಮಾಡಿದಾಗ ನಮ್ಮ ಫ್ರೆಂಡ್ ಹೇಳಿದ್ದ, ಮಚ್ಚಿ ಇದಿಲ್ಲ ನಿಜ, ಇದು ವಿಜಯಣ್ಣ ಕಾಂಟ್ಯಾಕ್ಟ್ ಮಾಡ್ತಿದ್ದಾರೆ, ಹೋಗ್ಬೇಕು ಅಂತ ಹೇಳಿದಾಗ ಡೈರೆಕ್ಟಾಗಿ ಒಂದಿನ ಹೋಗಿದ್ರು ವಿಜಯಣ್ಣ ಹತ್ರ. ನೀವು ನಂಬಲ್ಲ, ಸ್ಟಾರ್ಟಿಂಗ್ ದಿನ ಹೋದಾಗ ನಂಗೆ ದೇವರೇ ನನ್ನ ತಲೆನೇ ಓಡಿಲ್ಲ. ನನಗೆ ವಿಜಯಣ್ಣ ಮುಂದೆ ಕೂತಿದ್ದಾರೆ, ಹೋಗಿ ಫಸ್ಟು ಕಾಲಿಗೆ ಬಿದ್ದು ನಮಸ್ಕಾರ ತೊಗೊಂಡು ವಿಜಯಣ್ಣ ಕೇಳಿದೆ, ಅಣ್ಣ ಏನಣ್ಣ ಅಂತಂದ್ರೆ ಫಸ್ಟು ಕೂತ್ಕೊಳ್ರಿ ಅಂತ ಹೇಳ್ಬಿಟ್ಟು ಸಾಂಗ್ ಪ್ಲೇ ಮಾಡಿದ್ರು ಯೂಟ್ಯೂಬಲ್ಲಿ. ಸಾಂಗ್ ಪ್ಲೇ ಮಾಡಿ ನನಗಿದು ಇಷ್ಟ ಆಯ್ತು ಲೈನು, ಒಂದು ಮಾಡಬೇಕಲ್ಲ ಅಂದರು. ನಾನು ಸುಮ್ಮನೆ ಕರೆದು ಏನೋ ಒಂದು ಅಪ್ರಿಷಿಯೇಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವರಣ್ಣ ಈ ಥರ ಅಪರ್ಚುನಿಟಿ ಕೊಡ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಣ್ಣ ನಮ್ಮ ಟೀಮ್ ಮುಖಾಂತರ ಎಲ್ರಿಗೂ ಅಣ್ಣ ನಿಮಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಬಳಕ ಏರಿಯಾ ಅರಕೆರೆ ಅಪ್ಪಡೇನೆ ಉಳಿ. ಮತ್ತು ಆಮೇಲೆ ಇದು ಹಂಗೆ ಪ್ರೋಸೆಸ್ ಆಗಿದ್ದು. ಅದಾದಮೇಲೆ ಚರಣ್ ಸರ್ ಹತ್ರ ಹೋಗಿ ಸುಮಾರು ಒಂದು 4-5 ವೇರಿಯೇಷನ್ ಸಾಂಗ್ ಕಳಿಸಿದ್ದೆ ಅಣ್ಣನಿಗೆ ಒಂದು 2-3 ದಿವಸದಲ್ಲಿ. ಅಣ್ಣ ಸ್ವಲ್ಪ ಎಲ್ಲ ಪಿಕಪ್ ಮಾಡಿ ಎಲ್ಲ ಕರೆಕ್ಷನ್ಸ್ ಮಾಡಿ ಲಿರಿಕ್ಸ್ಗೆ ಅಣ್ಣನೂ ತುಂಬ ಸಪೋರ್ಟ್ ಮಾಡಿದ್ರು, ಇಲ್ಲ ಅಂದಿದ್ರೆ ಔಟ್ಪುಟ್ ಬರ್ತಿದ್ದಿಲ್ಲ ಲಿರಿಕ್ಸ್ಗೆ. ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಮತ್ತು ಮತ್ತು ನನ್ನ ಫೇವ್ರೇಟ್ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ವರ್ಕ್ ಮಾಡೋದು ನನಗೊಂದು ಕನಸು, ಡ್ರೀಮ್ ಇತ್ತು. ಸೊ ತುಂಬ ಕನಸು ನೆನೆಸಾಯಿತು ಅಂತ ಹೇಳ್ತಾ ನಿಮ್ಮ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಚರಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ವಿನಯ್ ಸರ್ ಮತ್ತು ಮೋನಿಶಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ ದ ಬೆಸ್ಟ್ ಮ್ಯಾಮ್. ಹ್ಯಾಪಿ ಬರ್ಡೇ ಅಡ್ವಾನ್ಸ್ ಸರ್ ಇಬ್ರಿಗೂ. ಆ್ಯಂಡ್ ಮತ್ತು ಇನ್ನೊಂದು ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಶ್ರೀ ಅಂತ ಒಂದು ಫಿಲಮ್, ವಿಜಯ ರಾಘವೇಂದ್ರ ಸರ್ ಅವ್ರದ್ದು ಒಂದು ಫಿಲಮಲ್ಲಿ ವಿಜಯ್ ಸರ್ನ ಚಿಕ್ಕ ವಯಸ್ಸಲ್ಲಿ ನಮ್ಮ ತಂದೆ ತಾಯಿ, ನಮ್ಮ ತಾಯಿ ಅವರೆಲ್ಲ ತೋರಿಸ್ತಿದ್ರು. ಆ ಫಿಲಮ್ ಮಾತು ಮುಂಚೆ ಪ್ಲೇ ಮಾಡಿಬಿಟ್ಬಿಡೋರು, ಯಾಕಂದರೆ ಅದೊಂದು CD ಇತ್ತು ಅಷ್ಟೇ ನಮ್ಮ ಮನೇಲಿ ಆ ಟೈಮಲ್ಲಿ ವಿಜಯ್ ಸರ್ನ ವಿಲನ್ ಕ್ಯಾರೆಕ್ಟ್ರಲ್ಲಿ ನೋಡಿದ್ದೆ. ಒಂದು ಏಜ್ ಬರ್ತಾ ಅವ್ರದ್ದು ಫಾಲೋ ಮಾಡ್ತಾ RX ಸೂರಿ, ಶಿವಾಜಿನಗರು ಇಂಥ ಫಿಲಮ್ ನೋಡ್ಕೊಂಡು ಬಂದಿರೋರು. ತುಂಬ ಖುಷಿ ಆಗ್ತಿದೆ ಅಣ್ಣ ನಿಮ್ಮ ಜೊತೆ ಕೆಲಸ ಮಾಡಿದ್ದು. ಮತ್ತು ವಿಜಯಣ್ಣಗೆ ಸ್ಪೆಷಲಿ ವಿಜಯಣ್ಣಗೆ ಥ್ಯಾಂಕ್ಸ್ ಹೇಳ್ತಾ ಅಣ್ಣ ತುಂಬ ಧನ್ಯವಾದ ಅಣ್ಣ. ಹಾಗಾಗಿ ಆಸ್ ಇಟ್ ಈಸ್ ನನ್ನ ಸಿಟಿ ಲೈಟ್ಗಳನ್ನ ಪರಿಚಯ ಮಾಡಿಕೊಡ್ಬೇಕು ಅಂತ ಆಸೆ. ಸೊ ಎಲ್ಲ ಲೈಟ್ಗಳು ಒಬ್ಬೊಬ್ಬರೇ ಸ್ಟೇಜ್ ಮೇಲೆ ಬರಲಿ ಅಂತ ಕೇಳ್ಕೊತೀನಿ. ಹೀರೋಯಿನ್ ಮಾತ್ರ ಇರಲಿ, ಮಿಕ್ಕಿದವರೆಲ್ಲ ಬರಲಿ, ಯಾಕೆಂದ್ರೆ ಅವ್ರು ದೊಡ್ಡ ಲೈಟ್ ಅವರು. ಸೊ ವಿಜಯಣ್ಣ ನನಗೆ ಪೊಲೀಸ್ ಪಾರ್ಟ್ ಕೊಟ್ಟಿದ್ದಾರೆ. ಅವೆಲ್ಲ ಹೇಳೋಂಗಿಲ್ಲ ನೀನು. ನಾನು ನಿನ್ಗೆ ಹೇಳೋದ ಪೊಲೀಸು, ಇನ್ಸ್ಪೆಕ್ಟ್ರು, ಸರ್ಕಲ್ ಇನ್ಸ್ಪೆಕ್ಟ್ರ್ ಎಲ್ಲ ಹೇಳು ಅಂತ ನೋಡ್ದ ನೀನು.
ಸರ್ ಮತ್ತೆ ಹೇಳ್ಬಿಡಿ ಏನೇನು ಹೇಳಬೇಕು ಅಂತ ಅದನ್ನ ನಾವು ತಿರುಪತಿ ಹೇಳ್ಬಿಡ್ತೀವಿ. ನಿನ್ ಕ್ಯಾರೆಕ್ಟರ್ ಹೇಳ್ಬೇಡ ಅಷ್ಟೇ. ಅಷ್ಟೇ, ಓಕೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವನಿತಾ. ನಾನು ಮೂಲತಃ ರಂಗಭೂಮಿ ಕಲಾವಿದೆ. ನಮಗೆ ಜಾಗ ಇಲ್ಲ ಅಂತ ಹೇಳಿದಾಗ ದೊಡ್ಡ ಅರಮನೆ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್ ಅವರಿಗೆ ತುಂಬುರ್ದ ಧನ್ಯವಾದಗಳು. ಅಂಡ್ ಥ್ಯಾಂಕ್ ಯು ಸೋ ಮಚ್ ಎವ್ರಿವನ್. ವೆಲ್ಕಮ್ ಟು ಯು ಆಲ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಸಂತ ಕೃಷ್ಣ. ನಾನು ಕೂಡ ರಂಗಭೂಮಿ ಕಲಾವಿದೆ. ಆ್ಯಂಡ್ ವಿಜಯ್ ಸರ್ಗೆ ರಂಗಭೂಮಿ ಅಂದರೆ ತುಂಬ ಪ್ರೀತಿ. ರಂಗಭೂಮಿಗೂ ಅಷ್ಟೇ ಸರ್, ನೀವಂದರೆ ತುಂಬ ಪ್ರೀತಿ. ಬಿಕಾಸ್ ತುಂಬ ಜನಕ್ಕೆ ನೀವು ಅವಕಾಶ ಕೊಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕಾಯ್ತಾ ಇರಿ, ವಿ ವಿಲ್ ಕಮ್ ಸೂನ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕಾರ್ತಿ ಅಂತ. ಅಣ್ಣ ಜೊತೆಲಿ ಇದಲ್ಲಿ 3ನೇ ಸಿನಿಮಾ ಮಾಡ್ತಾ ಇದ್ದೀನಿ. ತುಂಬ ಥ್ಯಾಂಕ್ಸ್ ಅಣ್ಣ. ಎಲ್ರಿಗೂ ನಮಸ್ಕಾರ. ನನಗೂ ಈ ವಿಜಯ್ ಸರ್ ಜೊತೆಲಿ ಇದು 3ನೇ ಪಿಕ್ಚರು. ಇದನ್ನ ಹೇಳಕ್ಕ ಕರೆದೆ ಸಿಟಿ ಲೈಟ್ಸ್ ದೇನಣ್ಣ ಹೇಳಯ್ಯ ಒಂಚೂರು ಚಿಕ್ಕ. ಇಲ್ಲ ಸರ್, ಹಂಗೆ ಅಲ್ಲಿ ತಾನೇ ಬರಬೇಕು. ಒಂದು ಸ್ಟೆಪ್ಪಿಂದ ತಾನೇ 4ನೇ ಸ್ಟೆಪ್ ಬರೋಕ್ಕೆ. ಹಂಗಾಗಿ ಇದು 3ನೇ ಪಿಕ್ಚರು. ನನಗೂ ಇದ್ರಲ್ಲಿ ಒಂದು ಒಳ್ಳೆ ಕ್ಯಾರೆಕ್ಟರ್ ಕೊಟ್ಟವ್ರೆ, ತುಂಬ ಚೆನ್ನಾಗಿದೆ. ಬಿಡು, ಇದು ರಿಪೀಟ್ ಆಯಿತು. ಥ್ಯಾಂಕ್ ಯು. ನಮಸ್ತೆ, ಯುಗಾಚಂದ್ರು ಅಂತ. ಈ ಸಿಟಿ ಲೈಟ್ಸಲ್ಲಿ ಸುಮಾರು ಜನ ಹೊಸಬ್ರಿಗೆ ಸನ್ಲೈಟ್ ಆಗುತ್ತೆ. ಸೊ ಎಲ್ಲ ಆಲ್ ದಿ ಬೆಸ್ಟ್ ಎಲ್ಲರಿಗೂ. ನೆಕ್ಸ್ಟ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಫೈಟ್ ಮಾಸ್ಟರ್ ವಿನೋದ್. ಫೈಟ್ ಮಾಸ್ಟರ್ ಕೆಲಸ ಮಾಡ್ತಾ ಇದ್ದೆ. ಸಿಟಿ ಲೈಟ್ಸ್ ಆಗಿ ಒಂದು ಆರ್ಟಿಸ್ಟ್ ಆಗಿ ಕೆಲಸ ಮಾಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ತಿಲಕ್ ರಾಜ್ ಅಂತ. ದುನಿಯಾ ವಿಜಯ್ ಸರ್ಗೆ ತುಂಬ ಧನ್ಯವಾದಗಳು ಈ ಅವಕಾಶ ಕೊಟ್ಟಿದ್ದಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪವನ್ ವಾದಿರಾಜ್ ಅಂತ. ಅಣ್ಣ ಒಂದು ಒಳ್ಳೆ ಪಾತ್ರ ಕೊಟ್ಬಿಟ್ಟು ಖುಷಿಪಡಿಸಿದ್ದಾರೆ. ತುಂಬ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ಸ್ ಸರ್. ಥ್ಯಾಂಕ್ಸ್ ಸರ್. ಏನು ಮಾಡೋಕ್ಕಾದ್ರೆ ನಂದು ಗಿರಿ ಅವ್ರದ್ದು ತುಂಬಾ ಹಳೆ ಸಂಬಂಧ ಮತ್ತೆ ಸ್ನೇಹ ಪ್ರೀತಿ. ಇದು ಸಂಗೀತದ ಇದಾಗಿರೋದ್ರಿಂದ ಪಾತ್ರಕ್ಕಿಂತ ಹಂಗಾಗಿ ಬರೀ ಪರಿಚಯ ಮಾಡ್ಕೊಡೋ ಆಸೆ ನಮ್ಗೆ. ಕುಮಾರ, ಸುಮ್ಮನೆ ಚಿಕ್ಕದಾಗಿ ಹೇಳು ಸಾಕು ನೀನು. ನನ್ನ ಹೆಸರು ಕುಮಾರ್ ಅಂತ. ಈ ಸಿನಿಮಾಯಿಂದ ಮೆಜೆಸ್ಟಿಕ್ ಕುಮಾರ್ ಆಗಿದ್ದೀನಿ. ಸಿಟಿ ಲೈಟ್ಸ್ ಆಡಿಯೋ ಲಾಂಚ್ ಇದೆ, ಎಲ್ಲರಿಗೂ ಬಂದಿರೋದಕ್ಕೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ದೊಡ್ಡ ವಿಷಯ ಏನು ಅಂದರೆ, ವಿನಯ್ ಸರ್ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್. ಅದು ಇಷ್ಟ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಜಲ್ದಿ ಸರ್, ನಮಗೆ ಸಿಕ್ಕಿರೋದೇ ನಮ್ಮ ಭಾಗ್ಯ. ಒಟ್ಟಿಗೆ ಸೇರಿ ಮಾಡ್ತಾ ಇದ್ದೀವಿ ಸಿನಿಮಾನ. ಒಳ್ಳೇದಾಗಲಿ, ಇದೇ ನನ್ನ ಆಶೆ ಇದೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಎಸ್, ಈಗ ಸಾಂಗ್ ರಿಲೀಸ್ ಮಾಡೋಣ. ಏನು ಹೇಳಿ, ಲೈಕ್ ಎಂಜಾಯ್ ಮಾಡ್ತಿದ್ದೀನಿ ಪ್ರೊಸೆಸ್ ಸರ್ ಒಟ್ಟಿಗೆ. ಆ್ಯಕ್ಚುಲಿ ಈ ಸಾಂಗ್ ಬಗ್ಗೆ ನಾನು ಹೇಳ್ತೀನಿ. ಆ್ಯಕ್ಚುಲಿ ಈ ಸಾಂಗ್ ಮೇಜರ್ ಇದರದು ಕ್ರಿಯೇಟಿವ್ ಕ್ರೆಡಿಟ್ಸ್ ಹೋಗ್ಬೇಕಾಗಿರೋದು ವಿಜಯ್ ಸರ್ಗೆನೆ. ಯಾಕಂದರೆ ವಿಜಯ್ ಸರ್ ಮತ್ತು ಅಂಕಿತ್ ಬಾವ ಇಬ್ಬರು ಈ ಸಾಂಗ್ನ ಆಲ್ಮೋಸ್ಟ್ ಫುಲ್ ಟೋಟಲ್ ಸ್ಟ್ರಕ್ಚರ್ ಮಾಡಿ ನನಗೆ ತಗೊಂಬಂದಿದ್ರು ಸಾಂಗ್ನ. ನಾನು ಆ್ಯಕ್ಚುಲಿ ಐ ಹ್ಯಾಡ್ ಟು ಡೂ ಅ ಬೀಟ್ ಫ್ಲಿಪ್ ಈ ಸಾಂಗಿಗೆ ಒಂದು. ಬಟ್ ಅದೇ ದೆನ್ ಪುನಃ ವಿ ಕೊಲಾಬ್ರೇಟೆಡ್ ಎ ಲಾಟ್ ಈ ಸಾಂಗ್ ಮೇಲೆ. ತುಂಬ ವರ್ಕ್ ಮಾಡಿದ್ವಿ. ಆ್ಯಂಡ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ವೇಸ್ ನೀವು ಒಂದು ಮ್ಯೂಸಿಕ್ ಬೌಂಡ್ರಿನ ಪುಷ್ ಮಾಡ್ತೀರಾ ನನ್ನೊಟ್ಟಿಗೆ ಮಾಡಿದಾಗ. ಆ್ಯಂಡ್ ನಾನು ತುಂಬ ಎಲ್ಲ ಮೂವಿಗಳ ಮುಖಾಂತರ ನಿಮ್ಮೊಟ್ಟಿಗೆ ವರ್ಕ್ ಮಾಡ್ತಾ ಇದ್ದೀನಿ, ಕಲಿತಾ ಇದ್ದೀನಿ ತುಂಬ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅಂಕಿತ್ ಬಾವ, ಗ್ರೇಟ್ ಜಾಬ್. ಅದೇ ಸರ್ ಒಟ್ಟಿಗೆ ತುಂಬ ಖುಷಿ ಆಗೋದು ಏನಂತ, ಸರೇ ಆರ್ಟಿಸ್ಟ್ಗಳನ್ನ ಪಿಕ್ ಮಾಡ್ತಾರೆ ಹೊಸೊಬ್ರನ್ನ. ಆ್ಯಂಡ್ ನೋಡಿ ಚರಣ್ ಇದು ಹೇಗಿದ್ದಾರೆ ಇವ್ರದ್ದು ಅಂದರೆ ಅವರ ಎಲ್ಲ ಮ್ಯೂಸಿಕ್ ಕೇಳಿಸ್ತಾರೆ. ಸೊ ಇಟ್ಸ್ ಗ್ರೇಟ್. ನಮ್ಮಂಥ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ ಆ್ಯಕ್ಚುಲಿ ಇದು ಒಂಥರ ಕೇಕು ಹಾಕಿದ್ದು ಸರ್ ಒಟ್ಟಿಗೆ ಕೆಲಸ ಮಾಡ್ತಿರೋದು. ಸೊ ಐ ಆಮ್ ಆಲ್ವೇಸ್ ಥ್ಯಾಂಕ್ಫುಲ್ ಸರ್. ಇಲ್ಲ ಚರಣ್, ಆ್ಯಕ್ಚುಲಿ ಇಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಪಾಪ ಯಾರೇ ಹೊಸಬರು ಬಂದ್ರೂ ಆಪರ್ಚುನಿಟಿ ಕೊಡೋದೇ ದೊಡ್ಡತನ ಅದು. ಸೊ ಹಂಗಾಗಿ ನಿನ್ನ ಕಡೆಯಿಂದನೂ ಎಷ್ಟೋ ಸಿಂಗರ್ಸು ಇವರೆಲ್ಲ ಉದ್ಧಾರ ಆಗ್ತಾ ಇದ್ದಾರೆ. ಸೊ ನಾನು ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್.